ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. MLC ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ನಾವು ತುಮಕೂರು ತಾಲೂಕಿನ ಪಾಲ್ಸಂದ್ರ ಅನ್ನೋ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ರೈತರಾದಂಥ ಲಕ್ಷ್ಮೀನಾರಾಯಣ ಸರ್ ಇದ್ದಾರೆ. ಸೊ ಲಕ್ಷ್ಮೀನಾರಾಯಣ ಸರ್ ಅವರಿಗೆ ನಾವು ಭತ್ತದ ಬೆಳೆಗೆ ವಿಶೇಷವಾಗಿ ಅವರು ಈ ಭಾಗದಲ್ಲಿ ರಾಜಮುಡಿ ಬೆಳೆಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ, ಭತ್ತದ ತಳಿನ. ಸೊ ಈ ಒಂದು ಬೆಳೆಗೆ ನಮ್ಮ MLC ಉತ್ಪನ್ನಗಳನ್ನ ಪ್ರಾರಂಭದಿಂದಲೂ ಕೂಡ ಬಳಸಿದ್ದಾರೆ. ಅವ್ರ ಬಾಯಲ್ಲೇ ಕೇಳೋಣ ಯಾವ ರೀತಿ ರಾಜಮುಡಿ ಬೆಳೆಗೆ ಇಳುವರಿ ಬಂದಿದೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನೀವು ಇದನ್ನ MLC ಉತ್ಪನ್ನ ಸ್ಟಾರ್ಟಿಂಗಿಂದನೂ ಬಳಸಿದ್ರಿ ಸರ್? ಬೀಜೋಪಚಾರದಿಂದ ಬಳಸಿದ್ರಿ. ಬೀಜೋಪಚಾರದಿಂದ ಬಳಸಿದ್ರಿ. ಓಕೆ, ಇದು ನಿಮ್ಮ ಮೊದಲ ಪ್ರಯತ್ನ ಅಂತ ಹೇಳ್ತಿದ್ರಿ? ಹೌದು, ಈ ಭಾಗದಲ್ಲೇನೆ ಮೊದಲ ಪ್ರಯತ್ನ. ಓಕೆ, ಇದ್ರ ಹೈಟ್ ನೋಡಿ ನಿಮ್ಗೆ ಏನ್ ಅನಿಸ್ತಿದೆ ಸರ್? ಹೈಟ್ ತುಂಬಾ ಚೆನ್ನಾಗಿದೆ. ನಾನು ಯಾವತ್ತೂ ಈ ತರ ನೋಡಿರ್ಲಿಲ್ಲ. ಓಕೆ, ಬೇರೆ ಭತ್ತಗಳೆಲ್ಲ ಕಡಿಮೆ ಐತಿತ್ತು, ಇದು ಹೈಟ್ ತುಂಬಾ ಇದೆ. ಮತ್ತೆ ಗೊನೆನೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಉದ್ದನೆ ಗೊನೆಗಳು ಬಂದಿದೆ. ಅದೇ ತರ ಕಾಳು ಕೂಡ ತುಂಬಾ ಗಟ್ಟಿ ಇದೆ ಸ್ನೇಹಿತರೆ. ಹಾಗೆ ಹೈಟ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ತುಂಬಾನೇ ಎತ್ತರದಲ್ಲಿರ್ತಕ್ಕಂಥದ್ದಿದೆ. ಇನ್ನೂ ಒಂದು ಸ್ಪ್ರೇ ಬಾಕಿ ಇದೆ. ಸ್ಪ್ರೇ ಮಾಡಿದ ಕೂಡಲೇ ಇನ್ನೂ ಹೆಚ್ಚಿನ ಇಳುವರಿ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಎಲ್ಲರೂ ಕೂಡ MLC ಉತ್ಪನ್ನಗಳನ್ನ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ತುಮಕೂರು ತಾಲೂಕಿನ ಪಾಲ್ಸಂದ್ರ ಗ್ರಾಮದಲ್ಲಿದ್ದೀವಿ. ಇದು ರಾಜಮುಡಿ ಭತ್ತ. ನಮ್ಮ MLC ಉತ್ಪನ್ನಗಳನ್ನ ಸ್ಟಾರ್ಟಿಂಗಿಂದನೂ ಕೂಡ 3 ತಿಂಗಳ ಮಟ್ಟ ಇದನ್ನ ಒಂದು ಪ್ರಯೋಗ ಮಾಡಿದ್ದಾರೆ. ಇನ್ನೂ 1 ತಿಂಗಳದ್ದು ಒಂದು ಸ್ಪ್ರೇ ಬಾಕಿ ಇದೆ, ಯಾಕಂದರೆ 4 ತಿಂಗಳವರೆಗೂ ಕೂಡ ರಾಜಮುಡಿ ಬರುತ್ತೆ. ಇದರ ಹೈಟ್ ಗಮನಿಸಿರಿ ಸ್ನೇಹಿತರೆ, ಎಕ್ಸಾಕ್ಟಾಗಿ ಇವತ್ತಿಗೆ 90 ದಿವಸ ಆಗಿದೆ. ನನಗಿಂತಲೂ ಎತ್ತರವಾದಂಥ ಒಂದು ಬೆಳೆ ಇದೆ. ಹಾಗೆ ನೀವು ತೆನೆಯನ್ನು ಕೂಡ ಗಮನಿಸ್ಬೋದು, ಭಾಳ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಪ್ರತಿ ತೆನೆ ಕೂಡ ಅದ್ಭುತವಾದಂಥ ಒಂದು ಸೆಟ್ಟಿಂಗ್ ಆಗ್ತಾ ಇದೆ. ಕಾಳು ವೆಯ್ಟ್ ಬರೋಂಥ ಚಾನ್ಸಸ್ ಇದೆ, ತೂಕ ಬರುತ್ತೆ. ಸೊ ಹಾಗಾಗಿ ಅತ್ಯುತ್ತಮವಾದಂಥ ಇಳುವರಿನ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಎಲ್ಲರೂ ಕೂಡ MLC ಉತ್ಪನ್ನಗಳನ್ನ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾವು ತುಮಕೂರು ತಾಲೂಕಿನ ಪಾಲ್ಸಂದ್ರ ಗ್ರಾಮದಲ್ಲಿದ್ದೀವಿ. ಇವತ್ತು ಬಹಳ ವಿಶೇಷವಾದಂಥ ಒಂದು ನಮ್ಗೆ ಅನುಭವ ಆಗಿದೆ. ಯಾಕೆಂದರೆ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವ್ರು ಏನು ಮಾಡಿದ್ದಾರೆ ಅಂದ್ರೆ, ಇವ್ರದ್ದು ಪಕ್ಕದ ಒಂದು ಏನು ಗದ್ದೆಗೆ, ಅಂದರೆ ಇದು ಟೋಟಲ್ 1 ಎಕರೆ ಇದೆ ಸರ್? 2 ಎಕರೆ ಇದೆ. 2 ಎಕರೆ. ಸೊ 2 ಎಕರೆದಲ್ಲಿ ಈ ಒಂದು ಉತ್ಪನ್ನಗಳನ್ನ ಬಳಸಿದರೆ ಒಂದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಸಿಗಳನ್ನ ನಾಟಿ ಮಾಡಿದ್ದಾರೆ. ಆದರೆ ಇಲ್ಲಿ ಎಷ್ಟು ಪೈರು ಹಾಕಿದೆ? ಒಂದೇ ಪೈರು, ಕೇವಲ ಒಂದೇ ಒಂದು ಪೈರು ಹಾಕಿದ್ದಾರೆ. ಆದರೆ MLC ಪ್ರಾಡಕ್ಟ್ನ ನಮ್ಮ ಏನು ಬೀಜೋಪಚಾರ ಇರ್ಬೋದು, ಬೂಸ್ಟ್ 1 ಪಿಕಪ್ ಕೊಟ್ಟ ನಂತರ ಇಲ್ಲಿ ಎಷ್ಟು ಮರಿಗಳು ಬಂದಿದೆ ಅಂತಕ್ಕಂಥದ್ದು ನೋಡ್ಬೋದು. ಬಹಳ ವಂಡರ್ ಆಗ್ತಾ ಇದೆ ಸ್ನೇಹಿತರೆ. ರಾಜಮುಡಿ ಬರ್ತಾ ಇದು ಒಂದ್ಸರಿ ಎಣಿಸ್ಬೋದಾ ಸರ್ ಎಷ್ಟಿದೆ ಅಂತ? ಬಡ್ಡೆ ಎಸ್ ಕೆಳಗಿಂದ ಎಣಿಸ್ತಾ ಹೋಗಿ ಸರ್. 1 2 ಜೋರಾಗಿ ಎಣಿಸಿ. 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33. ಎಸ್, ಎಕ್ಸಲೆಂಟ್ ಸ್ನೇಹಿತರೆ. 33 ಈಗ ಆಲ್ರೆಡಿ ಮರಿಗಳು ಬಂದಿದೆ. ಭಾಳ ವಿಶೇಷ ಅಂದರೆ ಒಂದೇ ಒಂದು ಪೈರು ಹಚ್ಚಿರ್ತಕ್ಕಂಥದ್ದು. ಇಡೀ ಒಂದು ಗದ್ದೆಗೆ ಒಂದೊಂದೇ ಪೈರು ಹಚ್ಚಿರ್ತಕ್ಕಂಥದ್ದು. ಭಾಳ ಅದ್ಭುತವಾದಂಥ ರಿಸಲ್ಟ್ ಬಂದಿದೆ. 3 ತಿಂಗಳ ಬೆಳೆ ಇದೆ. ಈಗ ನೆಕ್ಸ್ಟ್ ಮಂತಲ್ಲಿ ಇದು ಕಟಾವ್ ಇದೆ. ಸೊ ಭಾಳ ಬ್ಯೂಟಿಫುಲ್ ಆದಂಥ ರಿಸಲ್ಟ್ ಇದೆ ಅಂತ ಹೇಳ್ತಾ ಎಲ್ಲರೂ ಕೂಡ MLC ಉತ್ಪನ್ನಗಳನ್ನ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.